ಅಣ್ಣ 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 ನಾನು ಹೋಗ್ತೀನಿ ಗೊತ್ತಿಲ್ಲ. ಕರೆಂಟ್ ಹೊಡೆದ್ರು ಡ್ರೋನ್ ಹೊಡೀತು. ನೀವೇನಾದರೂ ಚಿಕ್ಕಮಗಳೂರು ಕಡೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಮಸ್ಟ್ ವಿಸಿಟ್ ದಿಸ್ ಕೆಫೆ ಅಂತ ಕೊಲ್ಯಾಬ್ ಆಗಿಬಿಟ್ಟು ಪ್ರಮೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಲ್ ಹಾಕಿದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮಿರರ್ ಸೆಲ್ಫಿ ತೊಗೋಬೋದು ನೀವು. ನಾನು ಒಂದು ತೊಗೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ತೀನಿ ಈಗ ಮಿರರ್ ಸೆಲ್ಫಿನ. ಹೆಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದಿ ಡೇ 14 ಆಫ್ 30 ಡೇಸ್ ಚಾಲೆಂಜಲ್ಲಿ. ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ನ್ಯೂ ಇಂಟ್ರೋ. ವಾಟ್ಸಪ್ ಗೈಸ್, ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ವಿಲ್ ಸ್ಟಾರ್ಟ್ ಅವರ್ ಡೇ 14. ಇವತ್ತು ಪ್ಲ್ಯಾನ್ ಬಂದ್ಬಿಟ್ಟು ನಮ್ಮ ಬ್ರ್ಯೂಸ್ ಆ್ಯಂಡ್ ಸ್ಟೋರೀಸ್, ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಆಗಿರುವಂತಹ ಒಬ್ರದ್ದು ಕೆಫೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಆ ಕೆಫೆ ಓಪನಿಂಗ್ ಇದೆ. ಈಗ ಟೈಮ್ ಅರೌಂಡ್ 12 PM ಆಗಿದೆ. ಅವ್ರು ನನಗೆ ಬೆಳಗ್ಗೆ 10ಗೆ ಕಾಲ್ ಮಾಡಿದರು ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ಕಾರಣದಿಂದ ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಆ್ಯಸ್ ವೆಲ್ ಆಸ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ನಾನೊಂದು ಹೊಸ ರೀಲ್ ಹಾಕಿದ್ದೆ. ಆ ರೀಲಲ್ಲಿ ಏನಂತ ಹೇಳಿದ್ರೆ, ನಮ್ಮ ಚಿಕ್ಕಮಗಳೂರಾಗಲಿ ಯಾವುದೇ ಸ್ಟೋರ್ಸ್ ಆಗಲಿ ಕೊಲ್ಯಾಬ್ ಆಗಿಬಿಟ್ಟು ಪ್ರಮೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಲ್ ಹಾಕಿದ್ದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಾದರೂ ಹೊಸಬ್ರು ಯೂಟ್ಯೂಬಲ್ಲಿ ಆಗಿದ್ರೆ, ನಿಮ್ದು ಏನಾದರೂ ಶಾಪ್ ಇದ್ದರೆ, ಬಿಸ್ನೆಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ನನಗೆ DM ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ನನ್ನ ಬಯೋಯಲ್ಲಿರುತ್ತೆ. ಅದೇ ರೀತಿ ನೀವು ಸಂಜಯ್ ಟಾಕ್ಸ್ ಅಂತ ಸರ್ಚ್ ಮಾಡಿದ್ರು ಕೂಡ ನಾನು ಸಿಕ್ಬಿಡ್ತೀನಿ. ಎಲ್ಲರಿಗೂ ನಮ್ಮ ಬೈಕ್ ಮೇಲೆ ಮತ್ತೆ ಸ್ವಾಗತ. ತುಂಬ ದಿನ ಆಗಿತ್ತು ಬೈಕ್ ಮೇಲೆ ವಿಡಿಯೋ ಮಾಡ್ತದೆ. ಮತ್ತು ನಮ್ಮ ಬೈಕ್ ಮೇಲೆ ಸವಾರಿ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಬರ್ತಾ ಇರೋ ಪ್ಲೇಸ್ ಬಂದೆ ಬ್ರ್ಯೂಸ್ ಆ್ಯಂಡ್ ಸ್ಟೋರೀಸ್ ಕೆಫೆ ನಿಯರ್ ಟು ಅಂಬರ್ ವ್ಯಾಲಿ ಸ್ಕೂಲ್, ನಮ್ಮ ಚಿಕ್ಕಮಗಳೂರು. ಫ್ಯೂಯಲ್ ಹಾಕ್ಸ್ಬೇಕು, ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬಂಕಿ ಕರೆಕ್ಟಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಮೊನ್ನೆ ಥರ ಎಮಿಷನ್ ಮಾಡ್ಸೋಕ್ಕೂ ಪೆಟ್ರೋಲ್ ಕಲಿಯೋಕ್ಕೂ ಒಂದೇ ಥರ ಆಗ್ಬಿಡ್ತಲ್ಲ, ಅದೇ ಥರ ಇವತ್ತಾಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಹೋಪ್ಫುಲ್ಲಿ ಪೆಟ್ರೋಲು ನಮ್ಮ ಪೆಟ್ರೋಲ್ ಬಂಕ್ ತನಕ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋಗೋಣ. ಪೆಟ್ರೋಲ್ ಬಂಕ್ ತನಕ ತೊಗೊಂಡೋಗ್ಬಿಡು ಗುರು, ಇಲ್ಲೇ ರೈಟಲ್ಲಿ ಹಾಕ್ತಾನೆ ಅಂತ ಹೇಳಿದ್ರೆ ಮತ್ತೆ ರೈಟ್ ಟರ್ನ್ ನೋಡೋದು ಎಲ್ಲ ಮಾಡಬೇಕು. ಅಲ್ಲೇ ಇಂಡಿಯನ್ ಆಯಿಲ್ ಸಿಗುತ್ತೆ ದೀಪ ನರ್ಸಿಂಗ್ ಹೋಮ್ ರೋಡಲ್ಲಿ. ದೀಪ ನರ್ಸಿಂಗ್ ಹೋಮ್ ರೋಡಲ್ಲಿ ಹಂಗೆ ಸಿಗುತ್ತಲ್ಲ, ಅಲ್ಲೇ ಹಾಕ್ಸ್ಕೊಂಡ್ಬಿಟ್ಟು ಹೋಗ್ಬಿಡ್ತೀನಿ. ಹೋಪ್ಫುಲ್ಲಿ ಅಲ್ಲಿ ತನಕ ಬೈಕ್ ಹೋದರೆ ಸಾಕು, ಬೇಜಾನಾಗುತ್ತೆ. ಏನೇನು ಬೇಡ, ಅಲ್ಲಿ ತನಕ ಬೈಕ್ ಹೋಗ್ಬೇಕಷ್ಟೆ. ಅಣ್ಣ 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 ನಾನು ಹೋಗ್ತೀನಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ? ನಾನು ಅಲ್ಲಿ ತನಕ ಹೋಗ್ತೀನ ಅಥವಾ ಯಾರಿಗಾದರೂ ಫೋನ್ ಮಾಡಿಬಿಟ್ಟು ಪೆಟ್ರೋಲಿಗೆ ಬಾ ಅಂತ ಕರಿಬೇಕಾಗುತ್ತೆ ಅಂತೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡೋದಿದ್ರೆ ಈಗಲೇ ಮಾಡಿಬಿಡಿ. ಆಮೇಲೆ ನಾನು ಪೆಟ್ರೋಲ್ ಬಂಕ್ ತನಕ ಹೋಗ್ಬಿಟ್ಟು ಆದಮೇಲೆ ಅದೇ ಪೆಟ್ರೋಲಲ್ಲಿ ನೀವು ಹೋದ್ರಿ ಅಂತ ಕಮೆಂಟ್ ಮಾಡಿಬಿಡಿ. ವಿಡಿಯೋ ಫುಲ್ ನೋಡಾದ್ಮೇಲೆ ಮಾಡಿದ್ರೆ ಹೆಂಗೆ ಹೇಳಿ? ಸಿಂಕೆ ಇರಲ್ಲ ನಾನು ಕಮೆಂಟ್ ಮಾಡಿ ಅಂದಿದ್ದಕ್ಕೆ. ಆಮೇಲೆ ಅದಕ್ಕೆ ಕಮೆಂಟ್ ಮಾಡಿದ್ರೆ ಈಗಲೇ ಮಾಡಿ ಬನ್ನಿ. ನನಗೆ ಯಾಕೋ ಭಾಳ ಡೌಟ್ ಇದೆ. ಲೆಟ್ಸ್ ಸಿ ಹೋಗ್ತೀವೋ ಇಲ್ಲೋ ಅನ್ನೋದು. ಈ ಮೈಕಿಂದು ಚಾರ್ಜ್ ಯಾಕೋ DJI ಮೈಕಿಂದು ಭಾಳ ಬೇಗ ಖಾಲಿ ಆಗ್ತಿದೆ. ಏನು ರೀಸನ್ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ರೆ, ಏನಾದರೂ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಂತ ಇದ್ದರೆ ದಯವಿಟ್ಟು ತಿಳಿಸಿಕೊಡಿ. DJI ಮೈಕ್ ಮಿನಿ 2 ಇರೋದು ನನ್ನ ಹತ್ರ. ಬೇಗ ಚಾರ್ಜ್ ಖಾಲಿ ಆಗ್ತಾಯಿದೆ. ಸ್ಟಾರ್ಟಿಂಗ್ ಹಂಗೆ ಆಗ್ತಿರಲಿಲ್ಲ. ಮೇ ಬಿ ಮಲ್ಟಿಪಲ್ ಆ್ಯಕ್ಷನ್ ಕ್ಯಾಮ್ರಾಸಿಗೆ ಕನೆಕ್ಟ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಹಂಗೆ ಆಗ್ತಾ ಇದೆಯಾ? ಮೊದಲು ಒಂದೇ ಒಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಕನೆಕ್ಟ್ ಮಾಡ್ತಾಯಿದ್ವಿ, ಆ್ಯಕ್ಷನ್ 5 Pro. ಈಗ ಬಂದುಬಿಟ್ಟು ಆ್ಯಕ್ಷನ್ 4 ಯೂಸ್ ಮಾಡ್ತಾ ಇರೋದು. ಆ್ಯಕ್ಷನ್ 5 ಯಶಸ್ ಹತ್ರ ಇದೆ. ಅವನೇನೋ ಇಂಡೋರ್ ಶೂಟ್ ಮಾಡ್ತೀನಿ ಅಂತ ಹೇಳಿದ. ಇಂಡೋರ್ ಶೂಟಿಗೆ ಅದರಲ್ಲಿ ಸೂಪರ್ ನೈಟ್ ಮೂಡ್ ಬರುತ್ತೆ, ಇದರಲ್ಲಿ ಸೂಪರ್ ನೈಟ್ ಮೂಡ್ ಇಲ್ಲ. ಅದಕ್ಕೆ ಅವನಿಗೆ ಆ್ಯಕ್ಷನ್ 5 Pro ಕೊಟ್ಬಿಟ್ಟು ನಾನು ಆ್ಯಕ್ಷನ್ 4 ಎತ್ಕೊಂಬಂದೆ. ಆ್ಯಕ್ಷನ್ 4 ನಂದಲ್ಲ, ನಂದನಿಂದು. ಬಟ್ ಅವ್ನು ಯೂಸ್ ಮಾಡಲ್ಲ ಅದನ್ನ, ಅದಕ್ಕೆ ನಾನು ಹಿಡ್ಕೊಂಡು ಯೂಸ್ ಮಾಡ್ತೀನಿ. ಮೋಟೋ ರೋಡ್ಜಿಗೆ ಒಂದು ವಿಡಿಯೋ ಶೂಟ್ ಮಾಡಬೇಕು. ಬ್ರ್ಯೂಸ್ ಆ್ಯಂಡ್ ಸ್ಟೋರೀಸಿನ ಒಂದು ರೀಲ್ ಶೂಟ್ ಮಾಡಬೇಕಲ್ಲಿ. ಮೋಟೋ ರೋಡ್ಜಿಗೆ ಸಂಜೆ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು ಡ್ರೋನ್ ಶೂಟ್ ಇದೆ. ಇವತ್ತು ಕಂಪ್ಲೀಟ್ ಶೂಟ್ ಡೇ ಅಂದ್ಕೊಳ್ಳಿ. ಎಲ್ಲ ಕಡೆ ಬರೀ ಶೂಟೇ ಇದೆ, ಶೂಟೇ ಸ್ಕೆಡ್ಯೂಲ್ ಆಗಿದೆ ಇವತ್ತು. ಫ್ಯೂಯಲ್ ಹಾಕ್ಸಕ್ಕೆ ಬಂದ್ವಿ ಕೊನೆಗೂ. ಆಯಿತು ಇಲ್ಲಿ ತನಕ ಪೆಟ್ರೋಲ್ ಪರವಾಗಿಲ್ಲ. 150 ರೂಪಾಯಿ ಹಾಕ್ಸ್ಬಿಡೋಣ. ಒಂಚೂರು ಅಮೌಂಟ್ ಬರೋದಿತ್ತು, ಬಂದಿತ್ತು. 150 ಆಗೋಯ್ತು. ಈಗ ನೆಕ್ಸ್ಟ್ ಸ್ಟಾಪು ಡೈರೆಕ್ಟಾಗಿ ಬ್ರ್ಯೂಸ್ ಆ್ಯಂಡ್ ಸ್ಟೋರೀಸಲ್ಲಿ. ಫ್ಯೂಯಲ್ ಗೇಜ್ ನೋಡಬೇಡಿ, ನಾನು ಫಸ್ಟ್ ವಿಡಿಯೋಲ್ಲೇ ಹೇಳಿದ್ದೆ. ಮೇ ಬಿ 3rd ವಿಡಿಯೋಲ್ಲಿ ಅನಿಸುತ್ತೆ. ಡೇ 1 ಲಾಗೋ ಡೇ 2 ಲಾಗಲ್ಲೇ ಹೇಳಿದ್ದೆ ನಾನು. ಒಂದು ಫ್ಯೂಯಲ್ ಗೇಜ್ ಹೋಗ್ಬಿಟ್ಟಿದೆ. ಯಾರಾದರೂ ರೆಡಿ ಮಾಡೋರು ಇದ್ದರೆ ಎಲ್ಪ್ ಮಾಡಿ ಒಂಚೂರು ಅಂತ. ಯಾರೂ ಮಾಡಲಿಲ್ಲ ನೀವು.
ಈಗ ಹೊಸ ವೀಕ್ಷಕರು ಯಾರಾದರೂ ಇದ್ದರೆ ಏನು ಮಾಡ್ಬೋದು ಅದಕ್ಕೆ ಸೊಲ್ಯೂಷನ್ನು ಒಂಚೂರು ತಿಳಿಸಿ, ಕಮೆಂಟಲ್ಲಿ ಬಿಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು DM ಹೊಡೀರಿ ಮೆಸೇಜು. ಏನಾದ್ರು ಇವತ್ತು ಸಂಜೆ ನೋಡಿದ್ರೆ ಭಾಳಷ್ಟು ಶೂಟ್ ಪ್ಲ್ಯಾನ್ಗಳನ್ನ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಒಂದು ಶೂಟ್ ಅಂತೂ ಗ್ಯಾರಂಟಿ, ನಮ್ಮ ಮನೆ ಒಳಗೆ ನಂದು ಅಮ್ಮಂದು. ಇವತ್ತು ಹಾಗಾಗಿ ವಿಡಿಯೋನೇ ಇಲ್ಲ, ಇವತ್ತು 6 ಗಂಟೆಗೆ ಅಲ್ಲಲ್ಲೇ ಎಡಿಟ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಡೈಲಿ ಹಾಕ್ಬೇಕನ್ನೋದು ನನ್ನ ಕಾನ್ಸೆಪ್ಟು. ಒಂದಿನ ಹಾಕೋದು ಒಂದಿನ ಬಿಡಬಾರ್ದು ಅಂತ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಮ್ಮ ಬ್ರೀವ್ಸ್ ಆ್ಯಂಡ್ ಸ್ಟೋರೀಸಿಗೆ ಇನ್ನೇನು ರೀಚ್ ಆದ್ವಿ. ಈ ಕ್ಯಾಮ್ರಾ ಯಾಕೋ ಕ್ರಾಸ್ ಆಗಿದೆಯಾ ಒಂಚೂರು ಅಂತ ಐ ಫೀಲ್. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್. ಬ್ರೀವ್ಸ್ ಆ್ಯಂಡ್ ಸ್ಟೋರೀಸಿಗೆ ರೀಚ್ ಆದ್ವಿ. ಇಲ್ಲೇ ವೆಹಿಕಲ್ಸ್ ಎಲ್ಲ ತುಂಬ ನಿಂತಿದೆ ನೋಡಿ. ನಮ್ಮ ನಿಯಾಲ್ ಸರ್ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಇದೇ ಕೆಫೆ. ಆಲ್ರೆಡಿ ತುಂಬ ಜನ ಬಂದುಬಿಟ್ಟಿದ್ದಾರೆ. ಒಳಗೆ ನಿಲ್ಲಿಸ್ಬೋದಾ? ನಮ್ಮ ಬೈಕ್ನ ಒಳಗೆ ತೊಗೊಂಡೋಗೋಣ, ಏನಂತೀರ? ಚೆನ್ನಾಗಿರುತ್ತೆ. ಒಳಗೆ ತೊಗೊಂಬಂದ್ಬಿಟ್ವಿ ನಮ್ಮ ಬೈಕ್ನ. ನಮ್ಮ ಜೆನ್ನಿ ಬಾಯ್ ಹತ್ರ ಹೋಗೋಣ ಈಗ. ಕೆಫೆ ಒಳಗೆಲ್ಲ ಬಂದ್ವಿ. ಇದು ಕೆಫೆ ಆ್ಯಂಬಿಯನ್ಸ್. ಇನ್ನು ಒಳಗೆಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಜಸ್ಟ್ ಇವಾಗ ಒಂಚೂರು ಆಚೆ ಬಂದಿದ್ವಿ. ಈ ಕಡೆ ಲೈಕ್ ಕೌಂಟರ್ ಇದೆ. ಸೊ ಈ ಕೌಂಟರ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಒಳಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಸಮಾಧಾನ ಇರಲಿ. ಕೆಫೆ ಒಳಗಡೆ ಈ ಥರ ಇದೆ. ಐಸ್ ಕ್ರೀಮ್ಸ್ ಆಗಲಿ ಆ್ಯಂಡ್ ಆಂಬಿಯನ್ಸ್ ಚೆಕ್ ಮಾಡ್ಬೋದು ನೀವು. ನಿಮಗೆ ಒಂದು ಹಾಟ್ಸ್ಪಾಟ್ ತೋರಿಸ್ತೀನಿ ಈ ಕೆಫೆದು. ಮಿರರ್ ಸೆಲ್ಫಿ ತೊಗೋಬೋದು ನೀವು. ನಾನು ಒಂದು ತೊಗೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ತೀನಿ ಈಗ ಮಿರರ್ ಸೆಲ್ಫಿನ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಹ್ಯಾಂಡ್ ವಾಶ್ ಆಗಿರುತ್ತೆ. ಕೆಫೆ ಸಖತ್ತಾಗಿದೆ. ಆ್ಯಂಡ್ ಕಿಚನ್ನು ನೋಡ್ಬೋದು, ಫುಲ್ ಹೈಜೀನಲ್ಲಿ ಮೇಂಟೈನ್ ಮಾಡಿದ್ದಾರೆ. ವಿಸಿಟ್ ಮಾಡ್ತೀನಿ ಅಂದವರಿಗೆ ಬೆಸ್ಟ್ ಆಪ್ಷನ್. ನೀವೇನಾದರೂ ಚಿಕ್ಕಮಗಳೂರು ಕಡೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಮಸ್ಟ್ ವಿಸಿಟ್ ದಿಸ್ ಕೆಫೆ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಕೆಫೆ ಎಲ್ಲ ನೋಡಿದ್ರಿ ಅಂದ್ಕೊತೀನಿ. ನಿಮಗೆ ಕೆಫೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಬ್ರೀವ್ಸ್ ಆ್ಯಂಡ್ ಸ್ಟೋರೀಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನೀವು ಅದನ್ನು ಫಾಲೋ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟು ಕೆಫೆ ಬಗ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಅದೇ ರೀತಿ ನಾನೇ ಆ ಪೇಜ್ ಹ್ಯಾಂಡಲ್ ಮಾಡೋದ್ರಿಂದ, ನನ್ನ ಕ್ರಿಯೇಟರ್ಸ್ ಟೀಮ್ ಹ್ಯಾಂಡಲ್ ಮಾಡೋದ್ರಿಂದ ಇಲ್ಲಿ ಒಂದು 2 days ಒನ್ಸ್ ವಿಸಿಟ್ ಇದ್ದೇ ಇರುತ್ತೆ ನಮ್ಮ ಬ್ರೀವ್ಸ್ ಆ್ಯಂಡ್ ಸ್ಟೋರೀಸ್ ಕೆಫೆಗೆ. ಆ್ಯಂಡ್ ಆಸ್ ವೆಲ್ ಆಸ್ ವಿಲ್ ಬಿ ಕ್ರಿಯೇಟಿಂಗ್ ಕಂಟೆಂಟ್. ಯಾರ್ಯಾರು ಚಿಕ್ಕಮಗಳೂರು ಸೈಡು ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಇದ್ದೀರಾ, ಈ ಕೆಫೆನ ಮಸ್ಟ್ ವಿಸಿಟ್ ಅಂತಲೇ ನಾನು ನಿಮಗೆ ಕನ್ಸಿಡರ್ ಮಾಡೋಕ್ಕೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಆ್ಯಂಬಿಯನ್ಸ್ ಇದೆ. ನೀವೊಂದು ಈವ್ನಿಂಗ್ 5-6 ಮೇಲೆ ವಿಸಿಟ್ ಮಾಡಿದ್ರೆ ಮಾತ್ರ ಒಳ್ಳೆಯ ಒಂದು ನೆನ್ಪಿಟ್ಕೊಳ್ತೀರಾ. ಚಿಕ್ಕಮಗಳೂರು ಸೈಡ್ ಏನಾದರೂ ಪ್ಲ್ಯಾನ್ ಇದ್ದರೆ ವಿಸಿಟ್ ಮಾಡಿ. ಸೊ ಇವತ್ತು 2 ಶೂಟ್ ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆಗ್ತಾ ನೋಡು, ಎಡಿಟ್ ಮಾಡಿ ನೋಡಿಬಿಡಿ ಎಲ್ಲರೂ. ಇಲ್ಲಿ ಲೆಫ್ಟ್ ತಾನೆ ಇದೆ ತಾನೆ. ಎಂಥ ಸೀನ್ ಆಯಿತು ಅಂದರೆ ಡ್ರೋನ್ ಫುಲ್ ಕಂಟ್ರೋಲ್ ತಪ್ಪಿ ನನ್ನ ಕೈ ಕುಯ್ದುಬಿಡ್ತು. ಥ್ಯಾಂಕ್ ಗಾಡ್ ಡ್ರೋನ್ ಏನಾಗಲಿಲ್ಲ. ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ಅಲ್ಲಿ ಕರೆಂಟ್ ವೈರ್ ಕಾಣ್ತಾ ಇದೆಯಲ್ಲ ನಿಮಗೆ. ಆ್ಯಕ್ಚುಲಿ ಡ್ರೋನ್ ಹಾರಿಸ್ತಾ ಇದೆ ಆಯಿತಾ. ನಾನು ವರ್ಟಿಕಲ್ ವೀಡಿಯೋಸ್ ತೊಗೊತಾ ಇದ್ದೆ, ಶಾರ್ಟ್ ತೊಗೊತಾ ಇದ್ದೆ. ರಿಮೋಟ್ ಆಟೋಮೆಟಿಕ್ ಆಫ್ ಆಗೋಯ್ತು. ಆಫ್ ಆಗಿ ಡ್ರೋನ್ ಹೋಗ್ಬಿಟ್ಟು ಆ ಕರೆಂಟ್ ವೈರಿಗೆ ಹೊಡಿತು. ಕರೆಂಟ್ ವೈರ್ ಚಟ್ 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 ಅಂತ ಹೇಳ್ಬಿಟ್ಟು ಕೆಳಗೆ ಬಿದ್ದೋಯ್ತು. ನಾನು ಹಿಡಿಯೋಕೆ ಹೋದೆ, ನನ್ನ ಕೈ ಕೊಯ್ದೋಗ್ಬಿಡ್ತು. ಇಲ್ಲಾಂದರೆ ಡ್ರೋನ್ ಇವತ್ತು ಅದೇನಾಯ್ತು ಏನೋ ಗೊತ್ತಿಲ್ಲ, ಕರೆಂಟ್ ಹೊಡೆದ್ರು ಡ್ರೋನ್ ಹೊಡೀತು. ಯಾವ ರೀಸನಿಗೆ ಗೊತ್ತಿಲ್ಲ. ನನ್ನ ಅದೃಷ್ಟ ಮಾಡಿದ್ದ ಅನ್ಸುತ್ತೆ ಇವತ್ತು. ಓಕೆ, ಶೂಟ್ ಎಲ್ಲ ಮುಗಿಸಿದಾಯಿತು. ಫುಲ್ ಕತ್ಲೆ ಆಗಿಬಿಟ್ಟಿದೆ. ನಿಮಗೆ ವೀಡಿಯೋಲ್ಲಿ ಕಾಣಿಸ್ತಾ ಇದೆಯೋ ಇಲ್ವಾ ನಂಗೆ ಗೊತ್ತಿಲ್ಲ. ಈ ಕತ್ಲೆಯಲ್ಲಿ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಕಟ್ಟೆಗದ್ದೆ ಹೋಮ್ ಸ್ಟೇ, ನಮಗೆ ಫುಡ್ ಕೂಡ ಪ್ರೊವೈಡ್ ಮಾಡಿದ್ರು. ತುಂಬ ಖುಷಿ ಆಯಿತು. ಈಗ ಮನೆ ಕಡೆ ಹೊರಡಿದ್ದೀವಿ. ಇವತ್ತು ಒಳ್ಳೆ ಕಂಟೆಂಟ್ ಆಗಿದೆ ಅನ್ಕೊತೀನಿ. ಬಿಕಾಸ್ ಬೆಳಗಿಂದ ಆಚೆಯಿಂದೇ ಬಿದ್ದಿದ್ದೀವಿ. ಮತ್ತು ನಮ್ಮ ಮಮ್ಮಿ ಜೊತೆ ಶೂಟ್ ಮಾಡಿಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಎಷ್ಟೋಯ್ತು ವ್ಯೂಸ್ ಗೊತ್ತೇ ಆಗಲಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ನೀವೇನಾದರೂ ವ್ಯೂಸ್ ನೋಡಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಮೊದಲು ಫಾಲೋ ಮಾಡ್ಕೊಂಡಿರಬೇಕು. ನನ್ನ ಫಾಲೋ ಮಾಡಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಸಂಜಯ್ ಟಾಕ್ಸ್ ಅಂತ ಹುಡುಕಬೇಕು. ಆವಾಗ ನಾನು ಬರ್ತೀನಿ. ಸಂಜಯ್ ಟಾಕ್ಸ್ ಫಾಲೋ ಮಾಡ್ಕೊಳ್ಳಿ. ಪ್ರತಿಯೊಂದು ಲೈವ್ ಅಪ್ಡೇಟ್ಸ್ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾ ಇರ್ತೀನಿ. ಸೊ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡ್ತಾ ಇರ್ಬೋದು. ಇದಾಗಿರುತ್ತೆ ನಮ್ಮ ಡೇ 14. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 15 ಒಳಗೆ. ಅಲ್ಲಿ ತನಕ ಎಲ್ಲ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.